ಅಂದರೆ ಏನು? ಪೌಷ್ಟಿಕ ಆಹಾರ ಅಂದ್ರೆ ಎಲ್ಲ ಪೋಷಕಾಂಶವುಳ್ಳ ಆಹಾರ ಪದಾರ್ಥಗಳ ಸೇವನೆಗೆ ಪೂರಕ ಪೌಷ್ಟಿಕ ಆಹಾರ ಎನ್ನುತ್ತಾರೆ. ಇದರಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಪೂರಕ ಪೌಷ್ಟಿಕ ಆಹಾರದಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಒಂದು ಶಕ್ತಿಯುತ ಆಹಾರ ಪದಾರ್ಥಗಳು, ಎರಡನೇದಾಗಿ ನಮ್ಮ ಬೆಳವಣಿಗೆಗೆ ಬೇಕಾಗುವಂತಹ ಆಹಾರ ಪದಾರ್ಥಗಳು, ಮೂರನೇದಾಗಿ ನಮ್ಮ ರಕ್ಷಣೆಗೆ ಬೇಕಾಗುವಂತಹ ಆಹಾರ ಪದಾರ್ಥಗಳು. ಹಿಂಗಂದ್ರೆ ಏನು? ಶಕ್ತಿಯುತ ಆಹಾರ ಪದಾರ್ಥಗಳೆಂದರೆ ರಾಗಿಯಿಂದ ಮಾಡಿದ ಮುದ್ದೆ, ಭತ್ತದಿಂದ ಮಾಡಿದ ಅನ್ನ, ಇಡ್ಲಿ, ವಡೆ, ದೋಸೆ, ಗೋಧಿಯಿಂದ ಮಾಡಿದ ಚಪಾತಿ, ಒಬ್ಬಟ್ಟು, ಕರ್ಚಿಕಾಯಿ ಎಲ್ಲ ಮಾಡ್ತಾರೆ ಗೋಧಿಯಿಂದ. ಆಮೇಲೆ ಅದು ಕಬ್ಬು ಬೆಳಿತೀವಲ್ಲ, ಅದು ಏಕದಳ ಧಾನ್ಯ, ಅದು ಸಹಿತ ಶಕ್ತಿಯುತ ಆಹಾರ. ಬೆಲ್ಲ ತಯಾರಿಸ್ತಲ್ಲ, ಅದು ಶಕ್ತಿಯುತ ಆಹಾರ. ಮತ್ತೆ ಏನು? ಜೋಳ, ಮೆಕ್ಕೆಜೋಳ, ನವಣೆ, ಸಜ್ಜೆ ಇವೆಲ್ಲವೂ ಶಕ್ತಿಯುತ ಆಹಾರ ಪದಾರ್ಥಗಳು. ಏಕದಳ ಧಾನ್ಯಗಳಿಂದ ಮಾಡಿದಂತ ಯಾವ ಆಹಾರ ಪದಾರ್ಥಗಳು ಅದಾವೋ ಅವೆಲ್ಲ ಶಕ್ತಿಯುತ ಆಹಾರ ಪದಾರ್ಥಗಳು. ಇವಷ್ಟೇ ತಿನ್ನಲಾಗುತ್ತೆ ನಮಗೆ ಆಗುದಿಲ್ಲ, ಅದ್ರ ಜೊತೆಗೆ ಬೇಕೇ ಬೇಕು. ಏನು? ಎಲ್ಲ ತರಹದ ದ್ವಿದಳ ಧಾನ್ಯಗಳಾದಂತ ಹೆಸರು, ಕಡಲೆಕಾಳು, ತೊಗರಿ, ಅವರೆ, ಅಲಸಂದಿ, ಹೆಸರು ಕಾಳು, ಮಡಿಕೆ ಮತ್ತು ಸೋಯಾಬೀನ್, ಉದ್ದು ಇವೆಲ್ಲವೂ ಒಂದರಲ್ಲಿ 2 ಭಾಗ ಯಾವ್ದಾಗುತ್ತೆ ಅವೆಲ್ಲ ದ್ವಿದಳ ಧಾನ್ಯಗಳು. ಇವುಗಳಿಂದ ಪಲ್ಯಗಳನ್ನ ಮಾಡ್ತೀವಿ, ಸಾಂಬಾರುಗಳನ್ನ ಮಾಡ್ತೀವಿ. ಇವು ಸಹಿತ ಆ ಶಕ್ತಿಯುತ ಆಹಾರ ಜೊತೆಗೆ ಇವು ನಮ್ಮ ಬೆಳವಣಿಗೆಗೆ ಬೇಕಾಗುವಂತ ಆಹಾರ ಪದಾರ್ಥ. ಇನ್ನ ನಮ್ಮ ರಕ್ಷಣೆಗೆ ಬೇಕಾಗುವಂತ ಆಹಾರ ಪದಾರ್ಥಗಳು ಯಾವೆಂದರೆ ಎಲ್ಲ ತರಹದ ಹಸಿರು ತರಕಾರಿಗಳು, ಹಸಿರು ಸೊಪ್ಪುಗಳು, ಹಣ್ಣು, ಹಾಲು, ಮೊಟ್ಟೆ, ಮೀನು, ಮಾಂಸ, ತುಪ್ಪ ಇವೆಲ್ಲವೂ ನಮ್ಮ ರಕ್ಷಣೆಗೆ ಬೇಕಾಗುವಂತ ಆಹಾರ ಪದಾರ್ಥಗಳು. ಇವನ್ನೆಲ್ಲ ನಾವು ಈ ತರಕಾರಿಗಳನ್ನ ಎಷ್ಟೋ ಜನ ತಿನ್ನುವುದೇ ಇಲ್ಲ, ಬೇಯಿಸ್ಬಿಟ್ಟು ತಿಂತೀರಿ. ಬೇಯಿಸ್ಬಿಟ್ಟು ತಿನ್ನೋದ್ರಿಂದ ಅದರಲ್ಲಿರುವಂತ ಜೀವಸತ್ವಗಳು ನಾಶ ಆಗ್ತವೆ. ಹಂಗಾಗಿ ನೀವು ಹಸಿದು ಅಂದ್ರೆ ಮೆಂತ್ಯ ಸೊಪ್ಪಾಗಲಿ, ಸೌತೆಕಾಯಿ ಆಗಲಿ, ಟೊಮೆಟೊ ಆಗಲಿ, ಬೀನ್ಸ್ ಆಗಲಿ, ಮತ್ತೆ ಕ್ಯಾರೆಟ್ ಆಗಲಿ ಇವೆಲ್ಲವೂ ಹಾಗೆ ಹಸಿದು ರೊಟ್ಟಿ ಜೊತೆಗೆ ನಾವು ಉಪಯೋಗ ಮಾಡ್ತೀವಿ. ಬೇಯಿಸಿ ತಿನ್ನೋದ್ರಿಂದ ಎಲ್ಲ ಜೀವಸತ್ವಗಳೇ ನಾಶ ಆಗೋಗ್ತಾವೆ, ಅವು ನಮ್ಮ ದೇಹಕ್ಕೆ ಉಪಯೋಗ ಆಗುದಿಲ್ಲ. ಆದಷ್ಟು ಹಸಿದು ತಿನ್ನಬೇಕು. ಬೇಯಿಸುವಂತದ್ದು ಹಾಗಲಕಾಯಿ ಪಲ್ಯ ಕೈ ಅಂತ ಎಷ್ಟೋ ತಿನ್ನೋದಲ್ಲ, ಎಷ್ಟೋ ಚೆನ್ನಾಗಿ. ಆಮೇಲೆ ಸಬ್ಬಸಿಗೆ ಸೊಪ್ಪು ಅದು ವಾಸನೆ ಅಂತ ಹೇಳ್ಬಿಟ್ಟು ತಿನ್ನೋದಿಲ್ಲ. ಮೂಲಂಗಿ ಬೇಯಿಸ್ತಿರ್ತಾರೆ ನಮ್ಮ ಕಡೆ, ಅದು ಮೂಲಂಗಿ ತಿನ್ನೋದನ್ನ ನಾವು ಬೇಯಿಸಿದ್ವಿ, ಅದು ವಾಸನೆ ಬರ್ತದೆ ಬೇಯಿಸೋದ್ರಿಂದ. ಹಸಿದು ತಿಂದ್ರೆ ಇನ್ನೂ ಒಳ್ಳೆ. ಹಂಗಾಗಿ ಇವೆಲ್ಲ ನಮ್ಮ ರಕ್ಷಣೆಗೆ ಬೇಕಾಗುವಂತ ಆಹಾರ.